ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮದನ್ನು ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ನಾನಂತೂ ತುಂಬ ದಿನ ಆಗಿತ್ತು ಬ್ಲಾಗ್ ಮಾಡಿ. ಸೊ ಈಗೂ ಬ್ಲಾಗ್ ಮಾಡೋಷ್ಟು ಫ್ರೀ ಇಲ್ಲ, ತುಂಬ ಬ್ಯುಸಿ ಇರೋದ್ರಿಂದ ಬ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಒಂದು ಯೂಸ್ ಆಗುತ್ತೇನೋ ಜನಗಳಿಗಂತೇಳಿ ಬ್ಲಾಗ್ ಮಾಡಿದೆ, ಬಟ್ ಜನಗಳಿಗಿರಲಿ ನಮಗೆ ಯೂಸ್ ಆಗಿಲ್ಲ. ಇದೇನಂತ ಹೇಳ್ತೀರಾ, ನಮ್ಮ ಹುಡುಗಿ ಇನ್ಸ್ಟಾದಲ್ಲಿ ಒಂದು ರೀಲ್ಸ್ ನೋಡಿದ್ದಾಳೆ, ಫ್ರೀ ಫ್ಯಾಮಿಲಿ ಮಾರ್ಟ್ ಅಂತೇಳಿ. ಏನೇ ಪರ್ಚೇಸ್ ಮಾಡಿದ್ರು 90% ಆಫರ್, ದೊಡ್ಡವರಿಗೆ ಏನೇ ಥಿಂಗ್ಸ್ ತೊಗೊಂಡ್ರು ಮಕ್ಳಿಗೂ 90 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಅಂತೇಳಿ. ಸೊ ನೋಡಿ ಬರೋಣ ಬಾಕ, ತುಂಬ ಚೆನ್ನಾಗಿದೆ ಆಫರ್, 90% ಆಫರ್, ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತೇಳಿ ಹೋಗಿ ನೋಡಿದ್ರೆ ಅಲ್ಲಿ ಈಚೆಗಿಂತ ಅಲ್ಲಿ ತುಂಬ ದುಬಾರಿ ಕಾಸ್ಟ್ಲಿ ಅನ್ನಿಸ್ತು ನನಗಂತೂ. ಸಿಕ್ಕಾಬಟ್ಟೆ ರೇಟು, ಎಂಥದ್ದು ಆಫರ್ ಇಲ್ಲ. ಸೊ ಒಂದಕ್ಕೆ ಡಬಲ್ ರೇಟ್ ಬರೆದು ಅದನ್ನು ಆಫರ್ ಅನ್ನೋ ರೀತಿಗೆ ಇಟ್ಟಿದ್ದಾರೆ. ಬಟ್ ನಮಗಂತೂ ತುಂಬ ಬೇಜಾರಾಯಿತು. ಸೊ ಬಂದಿದ್ದಕ್ಕೇನು ವೇಸ್ಟ್ ಆಗಬಾರ್ದು ಅಂತೇಳಿ ಒಂದು ಟಾಪ್ ತೊಗೊಂಡ್ವಿ. ನಮ್ಮ ಹುಡುಗಿಗಂತೂ ಹತ್ತು ಸುಸ್ತಾಗಿತ್ತು, ಮೆಟ್ಲನ್ನ 3 ಫ್ಲೋರ್ ಇರೋದ್ರಿಂದ. ಸೊ ಲಿಫ್ಟ್ ವೆಯ್ಟ್ ಮಾಡ್ತಿದ್ವಿ. ಇಲ್ಲಿ ಚಿಕ್ಕ ಮಕ್ಕಳನ್ನೂ ಕೂಡ ಶಾಪಿಂಗ್ ಕರ್ಕೊಂಬಂದಿದ್ದಾರೆ. ಅಂತೂ ಇಂತೂ ಲಿಫ್ಟು ಬಂತು, ಕೆಳಗೆ ಹೋಗಿ ಲಿಫ್ಟಲ್ಲಿ ಸೊ ಕೌಂಟರ್ ಹತ್ರ ನೋಡಿದ್ರೆ ಅಲ್ಲಂತೂ ಫುಲ್ ಜನ ಕೌಂಟ್ರಲ್ಲಿ ತಗೊಂಡಿರೋ ಒಂದು ಟಾಪ್ಗೆ 10 ಮಿನಿಟ್ಸ್ ವೆಯ್ಟ್ ಮಾಡಿ ಬಿಲ್ ಹಾಕ್ಸಿ ಸೊ ಆಚೆಗೆ ಹೋದ್ವಿ. ಅಂತ ನಮ್ಮ ಹುಡುಗಿ ಕಮೆಂಟ್ಸ್ ಕೇಳಿದ್ರ ಬಗ್ಗೆ. ಫ್ಯಾಮಿಲಿ ಮಾರ್ಟ್ಗೆ ಬಂದು 199 ಬಿಲ್ ಮಾಡಿದ್ದೀನಿ. ಆಫರ್ ನೋಡಿದ್ರೆ ಜನ ಫುಲ್ ದಂಗಾಗ್ಬಿಡ್ಬೇಕು ಮಾತ್ರ. ಲಕ್ಷ್ಮಿ ಅವರು ಬಂದ ದಾರಿಗೆ ಸುಂಕ ಇಲ್ಲ ಅಂತ ಮತ್ತೆ ವಾಪಸ್ ಹೋಗ್ತಿದ್ದಾರೆ ನೋಡಿ ಫ್ರೆಂಡ್ಸ್. ಜಾಡ್ ಸುದ್ಬಿಡ್ತೀನಿ ನನ್ನ ಗಾಡಿ ಬಗ್ಗೆ ಮಾತಾಡಿದ್ರೆ ಅನ್ಸನ್ ಹಂಗೆ ಅಂತ ಇಂತ ವಾಪಸ್ ಆಯ್ತಿದ್ವಿ. ಇವಳಿಗೆ ಮಾತ್ರ ಅದೆಲ್ಲಿ ಗೋಲ್ಗಪ್ಪ ಅಂಗಡಿಗಳು ಕಾಣಿಸ್ತಾ ಹೋಗುತ್ತಿಲ್ಲ. ಎಲ್ಲಿ ಗೋಲ್ಗಪ್ಪ ಸಿಕ್ಕಿದ್ರು ತಿನ್ನೋ ಗಂಟ ಹೋಗಲ್ಲ. ನಂಗೆ ಬೆಂಗಳೂರಿಗೆ ಆರ್ಡರ್ ಲೇಟ್ ಆಯಿತು ಅಂದರೂ ಬಿಟ್ಟಿಲ್ಲ. ಸೊ ಪಾನಿಪುರಿ ಕೊಡಿಸ್ಲೇಬೇಕು ಅಂತೇಳಿ ತಿಂದು ಅದಕ್ಕೊಂದು ಖಾತೆ ಬೇರೆ ಹೇಳ್ತಾ ಕೇಳಿಸ್ಕೊಳ್ಳಿ. ಅದೇ ಎಲ್ಲಿ ಸಿಗುತ್ತಾರೆಲ್ಲ ಗಾಡಿ ನಿಲ್ಲಿಸು ಅಂತ ಅನ್ನೋದು ಅಲ್ವಾ. ಅದೇನು ಗೋಲ್ಗಪ್ಪ ಅಂತಾಳು. ತಿನ್ನಿ ನೀವು. ಚೆನ್ನಾಗೈತಾ? ಉರ್ಸಿಯಲ್ಲಿ ಯಾಕೆ ನಾನು ಹೊಟ್ಟೆ ಉರ್ಸ್ತೀಯ? ಅವ್ರು ಲೇಟ್ ಆಯ್ತೈತೆ ಅಂದರೂ ಬಿಡ್ದಂಗೆ ಗೋಲ್ಗಪ್ಪ ತಿನ್ನಬೇಕು ಅಂತ ಹಠ ಮಾಡ್ತಾವಳೆ ಫ್ರೆಂಡ್ಸ್. ಇಂಥ ಚೈಲ್ಡ್ಗಳನ್ನ ಕಟ್ಕೊಂಡು ನಾನು ಏನು ಮಾಡಲಿ. ಇಲ್ಲಿ ರೀಲ್ಸ್ ಬೇರೆ ತೋರಿಸ್ತಾವಳೆ. ಅಯ್ಯೋ ಯಾರು ರೀಲ್ಸ್ ಕಂಡಿಡ್ದು ನಮ್ಮ ಜೀವ ತಿಂತೀರಲ್ರಿ. ಸೊ ನಮ್ಮ ಶಾಪಿಂಗ್ ಡೇ ಹಿಂಗಿತ್ತು. ನಿಮ್ಗೆ ಯಾವ ಥರ ಇಂಥ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.